ನೋಡಿ ಇದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಇವೆಲ್ಲ ಒಂದು ವಿಚಿತ್ರವಾದಂತ ಪ್ರಕರಣಗಳು, ವಿಕೃತ ಮತ್ತೆ ಅಸಹ್ಯ ಪಡುವಂತ ಪ್ರಕರಣ. ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ನಮ್ಮ ಸೂರಜ್ ಇರ್ಬೋದು, ಯಡಿಯೂರಪ್ಪ ಅವ್ರದಿರ್ಬೋದು, ಏನ್ ನಡೀತಾ ಇದೆ ಅಂತಾನೆ ತೋರಿಸ್ತಾ ಇಲ್ಲ. ಆಮೇಲೆ ಆಶ್ಚರ್ಯ ಏನಪ್ಪಾ ಅಂದ್ರೆ, ಅವು ಯಾರು ಮಾಡಿದ್ದಾರೆ ಅವ್ರಿಗೂ ಕೂಡ ಏನ್ ಅನ್ಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೆ ಕೇಳ್ತಾ ಇದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊಂತಾರೆ. ನೀವು ನಮಗ್ ಕೇಳ್ತಾ ಇದೀರಿ, ಅವ್ರಿಗೆ ಕೇಳಬೇಕು. ದೊಡ್ಡ ಮನೆತನ, ಎಲ್ಲರೂ ಅಧಿಕಾರದಲ್ಲಿದ್ದಾರೆ, ಅವ್ರ ಮೇಲೆ ಅವ್ರ ಮೇಲೆ ಏನ್ ಜವಾಬ್ದಾರಿ ಇದೆ? ಸಮಾಜಕ್ಕೆ ಏನಂತ ಮೆಸೇಜ್ ಕಳಿಸ್ತಾ ಇದ್ದಾರೆ? ಇನ್ನಾನು ಕೂಡ ಏನೋ ಇದು ಎಕ್ಸ್ಕ್ಯೂಸಸ್ ಕೊಟ್ಕೊಂಡೆ ಓಡಾಡ್ತಾ ಇದಾರಲ್ಲ. ಯಾವತ್ತನ ಅವ್ರ ಬಾಯಿಂದ ಇಲ್ಲ, ನಾವು ಒಂದು ಜವಾಬ್ದಾರಿ ಕುಟುಂಬದಿಂದ ಬರ್ತಾ ಇದೀವಿ, ನಮ್ಮ ಕುಟುಂಬದ ಮೇಲೆ ಇರುವಂತ ಒಂದು ಈ ಕಪ್ ಚುಕ್ಕಿಯನ್ನ ನಾವು ಅಳಸೋ ತನಕ ನಾವು ಅಧಿಕಾರ ಬಿಟ್ಟಿರ್ತೀವಿ, ಅಥವಾ ನಾವು ಸಮಾಜದಲ್ಲಿ ಒಂದು ಸ್ಪಷ್ಟವಾದಂತ ಸಂದೇಶ ಹಾಕ್ತೀವಿ, ನಾವು ಮಾದರಿ ನಾಗರಿಕರಾಗ್ತೀವಿ ಅಂತ ಎಲ್ಲೂ ಬರ್ತಾನೆ ಇಲ್ಲ. ಈ ಪ್ರಕರಣಗಳ ಬಗ್ಗೆ ಏನ್ ಹೇಳೋದೇ ಗೊತ್ತಾಗ್ತಾ ಇಲ್ಲ. ಕುಮಾರಸ್ವಾಮಿ ಅವ್ರವ್ರಿಗೆ ವಿವೇಚನೆ ಬಿಟ್ಟಂತ ವಿಷಯ ಇದೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗ್ಲಿ, ದೇವೇಗೌಡರ ಬಗ್ಗೆ ಆಗ್ಲಿ, ರೇವಣ್ಣ ಅವ್ರ ಬಗ್ಗೆ ಆಗ್ಲಿ ಮಾತಾಡಕ್ ಹೋಗೋದಿಲ್ಲ. ಅವರ ಸ್ವಂತ ವಿವೇಚನಕ್ಕೆ ಅವರೇ ಆತ್ಮಾವಲೋಕನ ಮಾಡ್ಕೊಂಡು ಅವ್ರ ಆತ್ಮಸಾಕ್ಷಿಯಾಗಿ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಬಿಟ್ಟಂತ ವಿಚಾರ. ಯಾಕಂದ್ರೆ ಅವ್ರನ್ನ ನಂಬ್ಕೊಂಡು ಲಕ್ಷಾಂತರ ಜನ ಅವ್ರ ಪಕ್ಷದವರಿದ್ದಾರೆ, ಅವ್ರಿಗೆ ನಂಬ್ಕೊಂಡು NDA ನಡೀತಾ ಇದೆ, ಅವ್ರಿಗೆ ಬಿಟ್ಟಂತ ವಿಚಾರ. ಆದ್ರೆ ಬಿಜೆಪಿ ಅವರ ಸ್ಮಶಾನ ಮೌನ ಯಾಕೆ ಈ ವಿಚಾರಗಳ ಬಗ್ಗೆ ಅಂತ ಗೊತ್ತಾಗ್ತಾ ಇದೆ. ಮಿಕ್ಕಿದ ಬಗ್ಗೆ ಮಿಕ್ಕಿದ ಟೈಮ್ನೆಲ್ಲ ಎಲ್ಲ ಜಪ ಮಾಡ್ತಾರೆ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ. ಮಿಕ್ಕಿದ ಟೈಮ್ನೆಲ್ಲ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ಪ್ರಧಾನ ಮಂತ್ರಿಗಳು ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಹೋಗಿ ಸಂವಿಧಾನಕ್ಕೆ ತಲೆಬಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಆದ್ರೆ ಸಂವಿಧಾನ ಉಲ್ಲಂಘನೆ ಆದಾಗ, ಕಾನೂನು ಉಲ್ಲಂಘನೆ ಆದಾಗ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅವರ ಸ್ವಂತ ಪಕ್ಷದವರೇ ಇನ್ನು ಈ ಪಾಕ್ಸ್ಕೋ ಕೇಸ್ ನಲ್ಲಿ ಇದ್ರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.